KCET ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಯು ಹ್ಯಾವ್ ಬೀನ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್ ಅಂತ ಯಾವ ವಿದ್ಯಾರ್ಥಿಗಳಿಗೆ ಬಂದಿದೆ ಅಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಮಾಡ್ತಿರೋದು. ಅಂದ್ರೆ ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋವರೆಗೆ ಯಾವ ಪ್ರೊಸೆಸ್ ಇರುತ್ತೆ, ನೀವು ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು, ಅದ್ರ ಜೊತೆಗೇನೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇದೆಯಾ, ಸಿಗತ್ತೆ ಅಂತ ಹೇಳಿದ್ರೆ ಹೇಗೆ ಸಿಗತ್ತೆ, ಇವುಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ವಿಡಿಯೋ ಹೆಲ್ಪ್ ಆಗುತ್ತೆ, ಲೈಕ್ ಮಾಡಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಯು ಹ್ಯಾವ್ ಬೀನ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್ ಈ ರೀತಿ ನಿಮಗೆ ಬಂದಿದ್ರೆ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಪ್ರಕಾರ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಅಲಾಟ್ ಮಾಡೋ ರೀತಿ ಯಾವುದೂ ಕಾಲೇಜ್ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಅಲಾಟ್ ಆಗಿರಲ್ಲ. ಈಗ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ನಮಗೆ ಸೀಟ್ ಅಲಾಟ್ ಆಗಿದ್ದ, ನಾವೀಗ ಯಾವ ಒಂದು ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ರಿಸಲ್ಟ್ ಒಳಗಡೆ ಯು ಹ್ಯಾವ್ ಬೀನ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್ ಅಂತ ಬಂದಿದೆ. ಈಗ ಚಾಯ್ಸ್ ಎಂಟ್ರಿಯಲ್ಲಿ ಯಾವ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಲಿ ಅಂತ ಕೇಳ್ತಿದ್ದಾರೆ. ವಿಷಯ ಏನಂತ ಹೇಳಿದ್ರೆ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ಸ್ ಅಲಾಟ್ ಆಗಿರುತ್ತೆ ಅಂದ್ರೆ ಯಾವ್ದಾದ್ರು ಕೋರ್ಸ್ನ ಯಾವ್ದಾದ್ರು ಸೀಟ್ ಅಲಾಟ್ ಆಗಿದ್ರೆ ಅಂತಹ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೂಟಬಲ್ ಚಾಯ್ಸ್, ಅವರಿಗೆ ಯಾವ ಚಾಯ್ಸ್ ಇಷ್ಟ ಅನ್ಸುತ್ತೆ ಅದನ್ನ ಮಾಡಬೇಕು. ಓಕೆನಾ? ಸೀಟ್ ಅಲಾಟ್ ಆದವರು. ಯಾವ ವಿದ್ಯಾರ್ಥಿಗಳಿಗೆ ಸೀಟೇ ಅಲಾಟ್ ಆಗಿರಲ್ಲ, ಯಾವ ಕೋರ್ಸ್ನ ಯಾವುದು ಸೀಟ್ ಅಲಾಟ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡೋದಿರೋದಿಲ್ಲ, ಅವರು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಸೆಕೆಂಡ್ ರೌಂಡ್ಗಿಂತ ಮೊದಲು ನಿಮಗೂ ಕೂಡ ಸೀಟ್ ಅಲಾಟ್ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ನಂತರ ಎಡಿಟಿಂಗ್ಗೆ ಅವಕಾಶ ಕೊಡ್ತಾರೆ, ಬಟ್ ಹೊಸದಾಗಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗಲ್ಲ. ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆ ಆಲ್ರೆಡಿ ಇರುವಂತಹ ಆಪ್ಷನ್ ಎಂಟ್ರಿ ಅದರಲ್ಲಿ ಪ್ರಿಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಅಂದ್ರೆ 10th ಪ್ರಯಾರಿಟಿಯಲ್ಲಿ ಇರುವಂತಹ ಕಾಲೇಜನ್ನ 4th ಪ್ರಯಾರಿಟಿ, ಹಾಗೆ 7th ಪ್ರಯಾರಿಟಿಯಲ್ಲಿ ಇರುವಂತಹ ಕಾಲೇಜನ್ನ 25th ಪ್ರಯಾರಿಟಿ, ಈ ರೀತಿ ಪ್ರಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡಬಹುದು. ಹಾಗೆ ಕೆಲವು ಕಾಲೇಜಸ್ ಬೇಡ, ನನಗೀಗ ನನ್ನ ಆಪ್ಷನ್ ಲಿಸ್ಟ್ ಅಲ್ಲಿ ಬೇಡ ಅಂತ ಹೇಳಿದ್ರೆ ಅವುಗಳನ್ನ ಡಿಲೀಟ್ ಮಾಡ್ಕೋಬಹುದು. ಬಟ್ ಹೊಸದಾಗಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕಾಗಲ್ಲ. ಸೊ ಈಗ ಆಪ್ಷನ್ ಎಂಟ್ರಿಗೆ ಏನು ಎಡಿಟಿಂಗ್ ಅವಕಾಶ ಕೊಡ್ತಾರೆ, ಆವಾಗ ನಿಮಗೆ ಅವಶ್ಯಕತೆ ಇದ್ರೆ ಎಡಿಟ್ ಮಾಡಬೇಕು ಅಂತಂದ್ರೆ ಎಡಿಟ್ ಮಾಡ್ಕೋಬಹುದು. ಅದರ ನಂತರ ಸೆಕೆಂಡ್ ರೌಂಡ್ ಏನಿದೆ ಅದರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ನಿಮ್ಮ ಪ್ರೊಸೀಜರ್ ಈ ರೀತಿ ಇದೆ. ಏನು, ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅವಕಾಶ ಕೊಡ್ತಾರೆ, ಅವಶ್ಯಕತೆ ಇದ್ರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡಿ, ಅದರ ನಂತರ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಹಾಗಿದ್ರೆ ಈಗ ಸೆಕೆಂಡ್ ರೌಂಡ್ ಸೀಟ್ ಸಿಗುವಂತಹ ಚಾನ್ಸಸ್ ಇದೆಯಾ, ಇದನ್ನು ನೀವು ಕೇಳೋದಾದ್ರೆ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಹಲವಾರು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರಲ್ಲ, ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗತ್ತೆ. ಯಾಕೆ ಅಂತ ಕೂಡ ಹೇಳ್ತೀನಿ. ಈ ವರ್ಷ ಅಂತೂ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗದೇ ಇರುವಂತ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ BAMS ಕೋರ್ಸ್ ಏನಿದೆ ಇದರ ಆಪ್ಷನ್ ಎಂಟ್ರಿ ಇದುವರೆಗೆ ಆಗಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ BAMS ಕೋರ್ಸ್ ಅನ್ನ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು ಕೂಡ ಈಗ ಆಪ್ಷನ್ ಎಂಟ್ರಿಯಲ್ಲಿ ಎಂಜಿನಿಯರಿಂಗು ಅಥವಾ ಬೇರೆ ಯಾವ್ದಾದ್ರು ಕೋರ್ಸ್ ಅನ್ನ ಆಡ್ ಮಾಡ್ಕೊಂಡಿದ್ರೆ ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ ಎಂಜಿನಿಯರಿಂಗ್ ಅಲಾಟ್ ಆಗಿರಬಹುದು, ನರ್ಸಿಂಗ್ ಅಲಾಟ್ ಆಗಿರಬಹುದು, ಫಾರ್ಮಸಿ ಅಲಾಟ್ ಆಗಿರಬಹುದು, ಈ ರೀತಿ ಯಾವುದೊಂದು ಕೋರ್ಸ್ ಅಲಾಟ್ ಆಗಿದಿರುತ್ತೆ. ಬಟ್ ಅವರ ಟಾರ್ಗೆಟ್ ಇರೋದು ಯಾವುದು BAMS ಕೋರ್ಸ್. ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಟೈಮ್ ಅಲ್ಲಿ BAMS ಕೋರ್ಸ್ ಅವರಿಗೂ ಕೂಡ ಅಂದ್ರೆ BAMS ಕೋರ್ಸ್ ಅನ್ನ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಟೈಮ್ ಅಲ್ಲಿ BAMS ಕೋರ್ಸ್ ಅನ್ನ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು ಈಗ ಎಕ್ಸಾಂಪಲ್ಗೆ ಎಂಜಿನಿಯರಿಂಗ್ ಸೀಟ್ ಅನ್ನ ಪಡೆದುಕೊಂಡಿದ್ರೆ ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲಿ BAMS ಕೋರ್ಸ್ ಅಲಾಟ್ ಆಗುತ್ತೆ. ಅದರಿಂದ ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೆ, ಈಗ ಎಕ್ಸಾಂಪಲ್ಗೆ ಎಂಜಿನಿಯರಿಂಗ್ ಹೇಳುತ್ತೆ, ಆ ಸೀಟ್ ವೇಕೆಂಟ್ ಆಗುತ್ತೆ. ಆ ಸೀಟನ್ನ ಸೆಕೆಂಡ್ ರೌಂಡ್ ಅಲ್ಲೇನೆ ಬೇರೆ ಯಾವ್ದಾದ್ರು ವಿದ್ಯಾರ್ಥಿಗಳು ಆ ಒಂದು ಕಾಲೇಜನ್ನ ಆಡ್ ಮಾಡ್ಕೊಂಡಿದ್ರೆ ಅಲಾಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿರೋದಿಲ್ವೋ ಅವರಿಗೂ ಕೂಡ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಹಾಗಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಗತ್ತೆ ಅಂತ ಹೇಳೋದ. ಒಮ್ಮೆ ಕಟ್ ಆಫ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ರೌಂಡ್ ಕಟ್ ಆಫ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಕಟ್ ಆಫ್ ಚೇಂಜ್ ಆಗುತ್ತೆ. ಈಗ ನಿಮಗೊಂದು ಎಕ್ಸಾಂಪಲ್ ಹೇಳೋದಾದ್ರೆ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಾದ್ರೆ ಕಟ್ ಆಫ್ ಅಲ್ಲಿ ಚೇಂಜಸ್ ಆಗುತ್ತೆ. ಈಗ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಇದೆ, ಅದರಲ್ಲಿ ಫಸ್ಟ್ ರೌಂಡ್ ನ ಕಟ್ ಆಫ್ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ಗೆ 25,000 ಇದೆ ಅಂತ ಅಂದ್ಕೋಣ. ಅದೇ ಕಾಲೇಜ್ಗೆ ಸೇಮ್ ಬ್ರಾಂಚ್ಗೆ ಸೆಕೆಂಡ್ ರೌಂಡ್ ನ ಕಟ್ ಆಫ್ ಒಂದು 32,000, 35,000 ಈ ರೀತಿ ಕೂಡ ವೇರಿ ಆಗುತ್ತೆ. ಓಕೆನಾ? 6,000 to 10,000 ತನಕ ವೇರಿ ಆಗುತ್ತೆ. ಕೆಲವು ಕಾಲೇಜ್ಗಳಿಗೆ ಅದಕ್ಕಿಂತ ಜಾಸ್ತಿ ಕೂಡ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇದೆ. ನಿಮ್ಮ ನೆಕ್ಸ್ಟ್ ಪ್ರಾಸೆಸ್ ಇವಿಷ್ಟು ಇದಾವೆ, ಅದನ್ನು ಕೂಡ ಹೇಳಿದೆ. ಅಂದ್ರೆ ಜಸ್ಟ್ ಒಬ್ರು ಕ್ಯಾಂಡಿಡೇಟ್ ಕಮೆಂಟ್ ಮಾಡಿದ್ರು, ಸರ್ ನೀವು ಜಸ್ಟ್ ಸೀಟ್ ಅಲಾಟ್ ಆದವರಿಗೆ ಅಷ್ಟೇ ಗೈಡ್ ಮಾಡ್ತಾ ಇದ್ದೀರಾ, ನಮಗೆ ಅಲಾಟ್ ಆಗಿಲ್ಲ, ನಾವೇನ್ ಮಾಡಬೇಕು ಅಂತ.
ನಿಮಗೂ ಕೂಡ ಈಗ ಅಂದರೆ ಬೇಕಾದಂತಹ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.